ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗಿದ್ರು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋನು ನೀವು ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ಪ್ರಶ್ನೆ ಉತ್ತರ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಮೊದಲನೇ ಪ್ರಶ್ನೆ 1. ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ. ಆಪ್ಷನ್ 1 ಫೆಬ್ರವರಿಯಿಂದ ಜೂನ್, ಆಪ್ಷನ್ 2 ಏಪ್ರಿಲ್ ಇಂದ ಜೂನ್, ಆಪ್ಷನ್ 3 ಅಕ್ಟೋಬರ್ ನಿಂದ ಡಿಸೆಂಬರ್, ಆಪ್ಷನ್ 4 ಜೂನ್ ಇಂದ ಸೆಪ್ಟೆಂಬರ್. ಅಂದ್ರೆ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಅಂದ್ರೆ ಮುಂಗಾರು ಅಂದ್ರೆ ಮೊದಲ ಬೆಳೆ ಯಾವ ಒಂದು ತಿಂಗಳಿಂದ ಯಾವ ಒಂದು ತಿಂಗಳವರೆಗೆ ಬೆಳಿತಕ್ಕಂತ ಒಂದು ಕ್ವಶನ್ ಆಗಿರ್ತದೆ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನಾವು ಜೂನ್ ಇಂದ ಸೆಪ್ಟೆಂಬರ್. ಅಂದ್ರೆ ಜೂನ್ ಲಿಂದಾನೇ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ, ಜೂನ್ ನಿಂದ ಸೆಪ್ಟೆಂಬರ್ ತನಕ ಮಳೆ ಇರುವುದರಿಂದ ಅದರಲ್ಲಿ ನಾವು ಮುಂಗಾರು ಮಳೆಯ ಕಾಲದ ಒಂದು ಸಮಯದಲ್ಲಿ ನಾವು ಬೆಳೆಗಳನ್ನು ತೆಗೆದುಕೊಳ್ಳುತ್ತೇವೆ. ಹಾಗಿದ್ರೆ ಎರಡನೇ ಪ್ರಶ್ನೆ 2011ರ ಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಏನು? ಅಂದ್ರೆ ಎಷ್ಟು ಆಗಿತ್ತಪ್ಪ ಅಂದ್ರೆ ಆಪ್ಷನ್ 1 59.60%, ಆಪ್ಷನ್ 2 68.86%, ಆಪ್ಷನ್ 3 65% 46%, ಆಪ್ಷನ್ 4 63.0%. ಹಾಗಿದ್ರೆ ಇದಕ್ಕೆ ಉತ್ತರ ಆಪ್ಷನ್ 2. ಅಂದ್ರೆ 2011ರ ಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ 68.86% ಆಗಿರುತ್ತದೆ. ಹಾಗಿದ್ರೆ ಮೂರನೇ ಪ್ರಶ್ನೆ ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು. ಆಪ್ಷನ್ 1 ಶ್ರೀ MR ಶ್ರೀನಿವಾಸ ಮೂರ್ತಿ, ಆಪ್ಷನ್ 2 ಶ್ರೀ ಮೊಹಮ್ಮದ್ ಸಾನಾವುಲ್ಲಾ, ಆಪ್ಷನ್ 3 ಪ್ರೊಫೆಸರ್ UR ರಾವ್, ಆಪ್ಷನ್ 4 ಜಸ್ಟಿಸ್ ಜಗನ್ನಾಥ್. ಇದಕ್ಕೆ ಉತ್ತರ ಆಪ್ಷನ್ 1 ಶ್ರೀ MR ಶ್ರೀನಿವಾಸ ಮೂರ್ತಿ. ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಶ್ರೀ MR ಶ್ರೀನಿವಾಸ ಮೂರ್ತಿ ಅವರು ಆಗಿದ್ದರು. ನಾಲ್ಕನೇ ಪ್ರಶ್ನೆ ಕೃಷ್ಣ ಮೇಲ್ದಂಡೆ ಯೋಜನೆಯು ಈ ಯೋಜನೆಗಳಿಗೆ ನಿರುದ್ಯೋಗಿಸುತ್ತದೆ. ಆಪ್ಷನ್ 1 ಬಳ್ಳಾರಿ ಮತ್ತು ಬೀದರ್, ಆಪ್ಷನ್ 2 ಬೆಳಗಾವಿ ಮತ್ತು ಬೀದರ್ ಉತ್ತರ ಕನ್ನಡ, ಆಪ್ಷನ್ 3 ಶಿವಮೊಗ್ಗ ಮತ್ತು ಚಿತ್ರದುರ್ಗ, ಆಪ್ಷನ್ 4 ಬಿಜಾಪುರ್, ಗುಲ್ಬರ್ಗ ಮತ್ತು ರಾಯಚೂರ್. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಬಿಜಾಪುರ್, ಗುಲ್ಬರ್ಗ ಮತ್ತು ರಾಯಚೂರ್. ಕೃಷ್ಣ ಮೇಲ್ದಂಡೆ ಯೋಜನೆ, ಕೃಷ್ಣ ಅಂದಗಳಿಗೆ ನಮ್ಗೆ ಆಟೋಮೆಟಿಕ್ ನೆನಪಾಗದೆ ರಾಯಚೂರ್. ಯಾಕಪ್ಪ ಅಂದ್ರೆ ನಮ್ಗೆ ಕೃಷ್ಣಾ ನದಿ ಎಲ್ಲಿ ಕಂಡು ಬರ್ತದ ಅಂದ್ರೆ ರಾಯಚೂರ್ನಲ್ಲಿ ಕಂಡು ಬರ್ತದ. ಆಗಿದ್ದಲ್ಲಿ ನಮ್ಮಲ್ಲಿ ಇದು ಮೇಲ್ದಂಡೆ ಯೋಜನೆಯಲ್ಲಿ ಜಿಲ್ಲೆಗಳಿಗೆ ನಿರುದ್ಯೋಗಿಸುತ್ತದೆಪ್ಪ ಅಂದ್ರೆ ಈ 3 ಜಿಲ್ಲೆಗಳು ಕಂಡು ಬರ್ತದೆ ಎಂದು ಹೇಳುತ್ತೇವೆ. ಯಾವೂರು? ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರ್ ಎಂದು ನಾವು ನೋಡುತ್ತೇವೆ. ಹಾಗಿದ್ರೆ ಐದನೇ ಪ್ರಶ್ನೆ ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ರಾಜ್ಯ ಸರ್ಕಾರ. ಆಪ್ಷನ್ 1 ರಾಜ್ಯ ಸರ್ಕಾರ, ಆಪ್ಷನ್ 2 ಕೇಂದ್ರ ಸರ್ಕಾರ, ಆಪ್ಷನ್ 3 ಇಬ್ರು, ಆಪ್ಷನ್ 4 ಯಾರು ಅಲ್ಲ. ಆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1 ರಾಜ್ಯ ಸರ್ಕಾರ. ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ರಾಜ್ಯ ಸರ್ಕಾರವಾಗಿರುತ್ತದೆ.